ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. T20ಯಲ್ಲಿ ಭಾರತ ದೇಶವು ಗೆಲ್ತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿ ನಮ್ಮ ಯುವಕರಿದ್ದೀವಿ. ಆ ಒಂದು ದಿಸೆಯಲ್ಲಿ ನಮ್ಮ ಭಾರತ ದೇಶವು ಯಾವುದೇ ರೀತಿಯಿಂದ ಯಾವ ಕ್ರಿಕೆಟ್ ಆಟಗಾರರು ಕೂಡ ತಮ್ಮ ಒಂದು ನಿಜ ಪ್ರದರ್ಶನವನ್ನು ಪ್ರದರ್ಶಿಸಲೇಬೇಕು. ಅಂದಾಗ ಮಾತ್ರ ನಾವು ವಿಶ್ವಮಟ್ಟದಲ್ಲಿ ಹೆಸರುಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಲ್ಲಿ ನಮ್ಮ ಯುವಕರ ಒಂದು ಆಸೆಯನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತಕ್ಕಂಥದ್ದನ್ನು ನನ್ನ ಆಶಯ ಮನೋಭಾವನೆ. ಜೊತೆಗೆ ಎಲ್ಲ ಬಾಲರ್ಗಳು ಎಲ್ಲ ಬ್ಯಾಟ್ಸ್ಮನ್ಸ್ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆಲ್ ದಿ ಬೆಸ್ಟ್. ಇಂದು ನಡೀತಕ್ಕಂಥ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲಬೇಕು. ಈಗ ಇದುವರೆಗೂ ಮ್ಯಾಚ್ ನೋಡ್ಕೊಂತ ಬಂದಿದ್ರಾಗ ಈಗ ನಮ್ಮ ವಿರಾಟ್ ಕೊಹ್ಲಿ ಅವರು 4 ಮ್ಯಾಚು ಫೇಲ್ಯೂರ್ ಆಗ್ಯಾರ. ಅವರು ತಮ್ಮ ಆಟವನ್ನು ನಿಜ ಆಟವನ್ನು ತೋರಿಸ್ಬೇಕು. ಹಂಗಾದ್ರೆ ನಾಳೆ ಖಂಡಿತವಾಗಿ ಇಂಡಿಯಾ ವಿನ್ ಆಗುತ್ತೆ. ಪೂರ ಒಳ್ಳೆ ಅಕಸ್ಮಾತ್ ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ತೊಗೊಂಡ್ರೆ ಬಿಗ್ ಸ್ಕೋರ್ ಮಾಡಿದ್ರೆ ನಮ್ಗೆ ಒಂದು ಗೆಲ್ಲ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಾವು ಟಾಸ್ ಆಗಲಿಲ್ಲ ಅಂದರೂ ಕೂಡ ಬಾಲರ್ಸ್ ಕಡೆಯಿಂದ ಒಳ್ಳೆ ಟೈಟ್ ಫೀಲ್ಡಿಂಗ್ ಮಾಡಿ ಲಾಸ್ಟ್ ಟೈಮ್ ಒಳ್ಳೆ ಕ್ಯಾಚ್ ಹಿಡಿದ್ರು. ಆ ಥರ ಹಿಡಿದು ನಮ್ಮಲ್ಲಿ ಎಲ್ಲ ಆಟಗಾರರು ಚೆನ್ನಾಗಿದ್ದಾರೆ. ಅವ್ರು ತಮ್ಮ ನಿಜ ಆಟವನ್ನು ತೋರಿಸ್ಬೇಕು. ಅದು ತೋರಿಸ್ತಾರಂತ ನಂಬಿಕೆ ನಮ್ಮಲ್ಲಿ ಐತಿ. ಹಾಗಾಗಿ ಇಂಡಿಯಾ ಗೆಲ್ತೈತಿ. ಜೈ ಇಂಡಿಯಾ. T20 ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಇದ್ದು ಇಂಡಿಯಾ ಬಹುಮತದ ಸ್ಕೋರನ್ನು ಕಲೆ ಹಾಕಿ ಜಯಬೇರಿ ಬಾರಿಸಲೆಂದು ಹಾರೈಸುತ್ತೇವೆ. ಆಲ್ ದ ಬೆಸ್ಟ್ ಇಂಡಿಯಾ. ಜೈ ಹಿಂದ್, ಜೈ ಭಾರತ್. ವಿಶ್ವಕಪ್ T20 ಇರೋದ ಕಾರಣ ನಾವು ಭಾರತಕ್ಕೆ ಶುಭ ಕೋರುತ್ತಾ ನಾವು ಗೆದ್ದು ಮತ್ತೆ ಉನ್ನತ ಸ್ಥಾನಕ್ಕೆ ಎಲ್ಲ ವಿಶ್ವದಂತ ಮಾದರಿಯಾಗಿ ಹೇಳಲು ಇಷ್ಟಪಡುತ್ತೇನೆ. ಆಲ್ ದ ಬೆಸ್ಟ್ ಇಂಡಿಯಾ. ನಮ್ಮಲ್ಲಿ ಚೆನ್ನಾಗಿದ್ದಾರೆ. ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಪಲ್ಲಿ ಒಳ್ಳೆ ಉನ್ನತವನ್ನು ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇಷ್ಟಪಡ್ತೀನಿ. T20ಯಲ್ಲಿ ಭಾರತ ದೇಶವು ಗೆಲ್ತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿ ನಮ್ಮ ಯುವಕರಿದ್ದೀವಿ. ಆ ಒಂದು ದಿಸೆಯಲ್ಲಿ ನಮ್ಮ ಭಾರತ ದೇಶವು ಯಾವುದೇ ರೀತಿಯಿಂದ ಯಾವ ಕ್ರಿಕೆಟ್ ಆಟಗಾರರು ಕೂಡ ತಮ್ಮ ಒಂದು ನಿಜ ಪ್ರದರ್ಶನವನ್ನು ಪ್ರದರ್ಶಿಸಲೇಬೇಕು. ಅಂದಾಗ ಮಾತ್ರ ನಾವು ವಿಶ್ವಮಟ್ಟದಲ್ಲಿ ಹೆಸರುಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಲ್ಲಿ ನಮ್ಮ ಯುವಕರ ಒಂದು ಆಸೆಯನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತಕ್ಕಂಥದ್ದನ್ನು ನನ್ನ ಆಶಯ ಮನೋಭಾವನೆ. ಜೊತೆಗೆ ಎಲ್ಲ ಬಾಲರ್ಗಳು ಎಲ್ಲ ಬ್ಯಾಟ್ಸ್ಮನ್ಸ್ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆಲ್ ದಿ ಬೆಸ್ಟ್. ಇಂದು ನಡೀತಕ್ಕಂಥ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲಬೇಕು. ಈಗ ಇದುವರೆಗೂ ಮ್ಯಾಚ್ ನೋಡ್ಕೊಂತ ಬಂದಿದ್ರಾಗ ಈಗ ನಮ್ಮ ವಿರಾಟ್ ಕೊಹ್ಲಿ ಅವರು 4 ಮ್ಯಾಚು ಫೇಲ್ಯೂರ್ ಆಗ್ಯಾರ. ಅವರು ತಮ್ಮ ಆಟವನ್ನು ನಿಜ ಆಟವನ್ನು ತೋರಿಸ್ಬೇಕು. ಹಂಗಾದ್ರೆ ನಾಳೆ ಖಂಡಿತವಾಗಿ ಇಂಡಿಯಾ ವಿನ್ ಆಗುತ್ತೆ. ಪೂರ ಒಳ್ಳೆ ಅಕಸ್ಮಾತ್ ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ತೊಗೊಂಡ್ರೆ ಬಿಗ್ ಸ್ಕೋರ್ ಮಾಡಿದ್ರೆ ನಮ್ಗೆ ಒಂದು ಗೆಲ್ಲ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಾವು ಟಾಸ್ ಆಗಲಿಲ್ಲ ಅಂದರೂ ಕೂಡ ಬಾಲರ್ಸ್ ಕಡೆಯಿಂದ ಒಳ್ಳೆ ಟೈಟ್ ಫೀಲ್ಡಿಂಗ್ ಮಾಡಿ ಲಾಸ್ಟ್ ಟೈಮ್ ಒಳ್ಳೆ ಕ್ಯಾಚ್ ಹಿಡಿದ್ರು. ಆ ಥರ ಹಿಡಿದು ನಮ್ಮಲ್ಲಿ ಎಲ್ಲ ಆಟಗಾರರು ಚೆನ್ನಾಗಿದ್ದಾರೆ. ಅವ್ರು ತಮ್ಮ ನಿಜ ಆಟವನ್ನು ತೋರಿಸ್ಬೇಕು. ಅದು ತೋರಿಸ್ತಾರಂತ ನಂಬಿಕೆ ನಮ್ಮಲ್ಲಿ ಐತಿ. ಹಾಗಾಗಿ ಇಂಡಿಯಾ ಗೆಲ್ತೈತಿ. ಜೈ ಇಂಡಿಯಾ. T20 ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಇದ್ದು ಇಂಡಿಯಾ ಬಹುಮತದ ಸ್ಕೋರನ್ನು ಕಲೆ ಹಾಕಿ ಜಯಬೇರಿ ಬಾರಿಸಲೆಂದು ಹಾರೈಸುತ್ತೇವೆ. ಆಲ್ ದ ಬೆಸ್ಟ್ ಇಂಡಿಯಾ. ಜೈ ಹಿಂದ್, ಜೈ ಭಾರತ್. ವಿಶ್ವಕಪ್ T20 ಇರೋದ ಕಾರಣ ನಾವು ಭಾರತಕ್ಕೆ ಶುಭ ಕೋರುತ್ತಾ ನಾವು ಗೆದ್ದು ಮತ್ತೆ ಉನ್ನತ ಸ್ಥಾನಕ್ಕೆ ಎಲ್ಲ ವಿಶ್ವದಂತ ಮಾದರಿಯಾಗಿ ಹೇಳಲು ಇಷ್ಟಪಡುತ್ತೇನೆ. ಆಲ್ ದ ಬೆಸ್ಟ್ ಇಂಡಿಯಾ. ನಮ್ಮಲ್ಲಿ ಚೆನ್ನಾಗಿದ್ದಾರೆ. ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಪಲ್ಲಿ ಒಳ್ಳೆ ಉನ್ನತವನ್ನು ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇಷ್ಟಪಡ್ತೀನಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.